ನಮ್ಮ ಮನೇಲಿ ಇರೋ ಬರೋರೆಲ್ಲ ಸ್ಪೆಕ್ಸ್ ಹಾಕ್ತಾರೆ. ನಂಗೆ ಇದು ಚೆನ್ನಾಗಿ ಕಾಣುತ್ತಾ ನೋಡು. ಅದು ನಂದು ಸ್ಪೆಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಫುಲ್ ಕಚ್ಕೊಂಡ್ಬಿಟ್ಟಂಗೆ ಬಂದು ಫೀಲ್ ಆಗುತ್ತೆ. ಇದರಲ್ಲಿ ಬಡ್ಸ್ ಇರೋದ್ರಿಂದ ನೀಟಾಗಿ ಬಡ್ಸ್ ಮಾರ್ಕ್ ಆಗಿಬಿಡುತ್ತೆ ಕಣ್ಣು. ದೆನ್ ಹೌ ವಾಸ್ ಯುವರ್ ಡೇ? ನಮ್ದು ಇದ್ದಿದ್ದೆ ಮಾಮೂಲಿ. ನನಗಂತೂ ಬೋರಿಂಗ್ ಹೊಡಿತೈತೆ. ಮನೇಲೇ ಇರ್ತೀಯ, ಅದೇನು ಬೋರ್ ಆಗುತ್ತೋ ಅಪ್ಪ, ನೆಮ್ಮದಿಯಾಗಿ ಮಲ್ಕೋಬೋದು. ನಾವಾದರೂ ಆಚೆ ಹೋಗಿ ಬರಬೇಕು. ಎಷ್ಟೊಂದು ಮಲ್ಕೊಳಕ್ಕಾಗುತ್ತೆ? ನೀನು ದಿನ ಪೂರ್ತಿ ಬಿಟ್ಟರು ಮನೆಗತ್ತೀಯ ಬೆಡ್ ಮೇಲೆ ಮಲಗಿಬಿಟ್ರೆ ಎದ್ದೇಳೋದಿಲ್ಲ. ಒಳ್ಳೆ ಕುಂಭಕರ್ಣಿ ಥರ ಮಲ್ಕೊಂಡೇ ಇರ್ತಾಳೆ. ಲೇಸಿ ಆಗ್ಬಿಟ್ಟು ನಾನು. ಅದರಲ್ಲೂ ನಮ್ಮ ಇದ್ರ ಬಿಲ್ಡಿಂಗಲ್ಲಿ ಫುಲ್ ಕೋಲ್ಡ್ ವೆದರು. ಬೆಡ್ಶೀಟ್ ಬೆಚ್ಚಿಗೆ ಸಿಕ್ಕರೆ ಸಾಕು, ಹಂಗೆ ಗುಬ್ರು ಹಾಕೊಂಡು ಮಲ್ಕೊಬಿಟ್ಟಿರ್ತಾಳೆ. ನಾನು ದಿನ ಪೂರ್ತಿ ಮಲಗಿರ್ತೀನಿ, ಎದ್ದಿರೋದೇ ಒಂದು 3-4 ಅವರ್ ಅಷ್ಟೇ. ನೈಟ್ ಶಿಫ್ಟ್ ಮಾಡಿ 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 ಒಳ್ಳೆ ದೆವ್ವ ಥರ ಎದ್ದಿರ್ತಾಳೆ ನೈಟೆಲ್ಲ. ಬೆಳಗ್ಗೆ ಎಲ್ಲ ಕುಂಭಕರ್ಣಿ ಥರ ಮಲ್ಕೊಳೋದು ಅಷ್ಟೇ. ಇವಾಗ ನಾನು ಏನಂತಾರೆ, ಪ್ರೇತಾತ್ಮ ಯಾವಾಗೂ ತಿರುಗಾಡ್ತಾ ಇರ್ತದಲ್ಲ ಆ ಥರ. ನೈಟ್ ಶಿಫ್ಟ್ ಮಾಡೋರು ಭಾಳೆಲ್ಲ ಹಂಗೆ ಆಗೈತೆ, ದೆವ್ವ ಥರ ಎದ್ದಿರೋದು. ಅಯ್ಯೋ ಲಿಟ್ರಲಿ ನಾನು ಆಫೀಸ್ಗೆ ಹೋಗ್ತಿದ್ದೆ ಫಸ್ಟು, ಒಮೆಗಾ ಕಂಪ್ನಿಲಿ ಹೋಗ್ತಿದ್ನಲ್ಲ, ಅಲ್ಲಿ ನೈಟ್ ಶಿಫ್ಟ್ ಮಾಡೋರು ಕಣ್ಣು, ಎಲ್ಲರ ಕಣ್ಣು ಡಾರ್ಕ್ ಸರ್ಕಲ್ಲು. ಹುಡುಗಿರಿರಲಿ, ಅಂಕಲ್ ಇರಲಿ, ಹುಡುಗರಿರಲಿ, ಮ್ಯಾನೇಜರ್, TL ಎಲ್ಲರ ಕಣ್ಣು ಡಾರ್ಕ್ ಸರ್ಕಲ್ಲು. ನಾನು ಅನ್ಕೋತಿದ್ದೆ ನಾನು ಇವ್ರ ಥರ ವರ್ಷಗಟ್ಟಲೆ ಮಾಡ್ಬಿಟ್ರೆ ಡಾರ್ಕ್ ಸರ್ಕಲ್ ಬಂದ್ಬಿಡುತ್ತೆ ಅಂತ. ಆಮೇಲೆ ಆಫೀಸಲ್ಲಿ ಫ್ಲೋರಲ್ಲಿ ಸುಮ್ಮನೆ ಒಂದು ಕಣ್ಣಿಂಗೆ ಆಯಿಸ್ತು ಅಂದರೆ ಒಬ್ಬರು ಮುಖದಲ್ಲಿ ನಗು ಅನ್ನೋದೇ ಇಲ್ಲ, ಎಲ್ಲರೂ ಸೀರಿಯಸ್ಸು, ನಿದ್ದೆ ಸ್ಲೀಪು. ಸೊ ನಿದ್ದೆ ಮೂಡಲ್ಲೇ ಇರೋರು, ಏನೇನೋ ಮಾತಾಡ್ತೀವಿ ನೋಡಿ. ಕೆಲಸ ಮಾಡ್ಬಿಟ್ಟು ಮ್ಯಾಥ್ ಮರ್ತೋಗ್ಬಿಟ್ಟಿದ್ದೀನಿ ನಾನು ಹೆಂಗೆ ಮಾತಾಡೋದಂತ. ಕಂಪ್ಯೂಟರ್ ಇಟ್ಕೊಂಡ್ಬಿಟ್ರೆ ಲ್ಯಾಪ್ಟಾಪು ಸಿಸ್ಟಮ್ ಎಲ್ಲ ಮುಗೀತು. ಒಬ್ಬಳೇ ಕೂತಿರ್ತೀನಲ್ವಾ, ಮಾತಾಡದೆ ಮಾತೇ ಮರ್ತೋಗ್ಬಿಟ್ಟಿದ್ದೀನಿ, ಎಲ್ಲ ತೊದಲ್ಸ್ತೇನೆ. ಮೀಟಿಂಗ್ ಬಂದಾಗ ಮಾತ್ರ ಅವು ಅಲರ್ಟ್ ಆಗ್ಬಿಡ್ತಾರೆ. ಎಸ್ ಅಂತ ಇರ್ತೀನಿ. ಸೊ ಆ್ಯಕ್ಚುಲಿ ನಮ್ಮ ಚಾನಲ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ನಮ್ಮ ಅಕ್ಕನ ಜೊತೆ. ಅದು ಯಾವಾಗ ಅವಳು ಜಿಮ್ಮಿಂದ ಬಂದಿದ್ದಾಳೆ ಇವಾಗ ನೈಟು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಪುಟಾಣಿ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಹಾಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್. ಪಾಪ ಸಬ್ಸ್ಕ್ರೈಬ್ ಮಾಡಿಬಿಡಿ. ದಿನ ಪಾಪ ಅಳ್ತಾಳೆ ಒಂದೇ ಕಣ್ಣಲ್ಲಿ. ಮತ್ತು ನಾನು ಎಷ್ಟು ಎಫರ್ಟ್ ಆಗಿ ವೀಡಿಯೋಸ್ ಮಾಡ್ತೀನಿ, ನನ್ನ ನೆಟ್ಟಿಗೆ ಲೈಕ್ಸು ವ್ಯೂಸ್ ಏನು ಬರೋದೇ ಇಲ್ಲ ಗೊತ್ತಾ. ಎಷ್ಟು ಒಂದು ಕಣ್ಣಲ್ಲಿ ಅಳ್ತಾವಳೆ, 2 ಕಣ್ಣಲ್ಲೂ ಅಳೋ ಥರ ಮಾಡಿಬಿಡಿ ಒಂದೇ ಸಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು. ಸಖತ್ ಬೇಜಾರಾಗುತ್ತಪ್ಪ, ಎಷ್ಟು ಎಫರ್ಟ್ ಹಾಕಿ ನಾನು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಏನು ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಓಕೆ, ಬಾಯ್. ನನ್ನ ಬಗ್ಗೆ ಸ್ವಲ್ಪ ಕೇಳೋಣ ಇವಳ ಹತ್ರ ಅಂತ. ಇರಿ ಫಸ್ಟ್ ನನ್ನ ಕೂದಲು ಸೆಟ್ ಮಾಡ್ಕೊಂಬಿಡ್ತೀನಿ. ಯಾವಾಗಲೂ ಇದೇ ಕತೆ ಆಯ್ತು ನನ್ನ ಕೂದಲು. ಮುಂದೆ ಇಷ್ಟು ಕಟ್ ಮಾಡ್ಕೊಬಿಡ್ತಾಳೆ, ಮತ್ತು ಸೆಟ್ ಮಾಡ್ಕೊತೀನಿ ನಾನು. ಸೆಟ್ ಆಯಿತು. ಓಕೆ, ನನ್ನ ಬಗ್ಗೆ ಇವಳು ಎಷ್ಟು ತಿಳ್ಕೊಂಡಿದ್ದಾಳೆ ಅಂತ ಸ್ವಲ್ಪ ಕೇಳೋಣ. ರೆಡಿನಾ? ಹೌ ಮಚ್ ಯು ನೋ ಅಬೌಟ್ ಮೀ ಅಂತ. ಓಕೆ ಕೇಳಿ. ಓಕೆ, ಮೈ ಫೇವ್ರೆಟ್ ಕಲರ್? ಗೊತ್ತಿಲ್ಲ. ನಿಜ ಗೊತ್ತಿಲ್ಲ? ಎನಿ ಗೆಸ್? ಮೋಸ್ಟ್ಲಿ ಬ್ಲೂ ಇರಬೇಕೇನೋ. ಬ್ಲೂ ಇರ್ಬೋದು. ಬ್ಲೂ ರೀಸೆಂಟಾಗಿ ಓಕೆ ನನ್ನ ಸೆಕೆಂಡ್ ಫೇವ್ರೆಟ್ ಕಲರ್ ಮಾಡ್ಕೊಂಡಿರೋದು. ಬಟ್ ನನ್ನ ಫೇವ್ರೆಟ್ ಕಲರ್ ಪಿಂಕ್. ನಂಗೆ ಇಷ್ಟನೇ ಇಲ್ಲ ಪಿಂಕ್. ನನಗಿಷ್ಟ ಆಗಿರೋದನ್ನು ಕೇಳಿದ್ದೀನಿ. ಇಷ್ಟ ಇಲ್ಲ ನನಗಿಷ್ಟ ಆಗಿರೋದನ್ನು ಕೇಳಿದ್ದೀನಿ. ಫಸ್ಟ್ ಕ್ವೆಶನು ಹೋಯ್ತು, ನಾನು ಅರ್ಥ ಮಾಡ್ಕೊಂಡಿಲ್ಲ ಇವಳು. ನೆಕ್ಸ್ಟ್ ಏನು ಕೊಡೋದು? ನೆಕ್ಸ್ಟ್ ಏನು ಕೇಳೋದು ಕ್ವೆಶನು? ಓಕೆ, ನನ್ನ ಫೇವ್ರೆಟ್ ಫುಡ್ಡು, ನನಗೆ ಫಸ್ಟ್ ತಲೆಗೆ ಬರೋದು ಯಾವುದು ಹೋಟೆಲ್ಗೆ ಹೋದರೆ? ಮಸಾಲೆ ದೋಸೆ. ಕರೆಕ್ಟ್, ಮಸಾಲೆ ದೋಸೆ. ಅದೇ ಬ್ಲಾಗ್ಸಲ್ಲಿ ಹಾಕಿರ್ತೀನಲ್ಲ ಮಸಾಲೆ ದೋಸೆ ನಂಗೆ ಇಷ್ಟ ಅಂತ ತಿಳ್ಕೊಂಬಿಟ್ಟವಳೆ. ನಮ್ಮ ಮನೇಲಿ ಏನಾದರೂ ಚಿಕನ್ ಮಾಡಿಬಿಟ್ರೆ ವೆಜ್ ಆಗ್ಬಿಟ್ಟಿರ್ತಾಳೆ, ಮೊಸರನ್ನ ತಿನ್ಕೊಂಡು ಕೂತಿರ್ತಾಳೆ ಅವಳು. ನಾನು ಅವಾಗ ಮೊಸರನ್ನ ಪ್ಯೂರ್ ವೆಜಿಟೇರಿಯನ್ ಆಗಿಬಿಡ್ತೀನಿ, ವೀಗನ್ ಆಗಿಬಿಡ್ತೀನಿ. ನಾನು ಬರೀ ತರಕಾರಿ ತಿನ್ನಲ್ಲ. ಏನಂತಾರೆ, ಕುರುಕ್ ತಿಂಡಿ, ಒಳ್ಳೊಳ್ಳೆ ಊಟ ವೆಜ್ಜಲ್ಲಿ ಸಕ್ಕತ್ತಾಗಿ ತಿಂತೀನಿ. ನಾನ್ ವೆಜ್ ತಿನ್ನೋದು 2 ಪೀಸು, ಅದಕ್ಕೆ ಓವರಾಗಿ ಆಡ್ತಾಳೆ. ನೆಕ್ಸ್ಟ್ ಕ್ವೆಶನ್, ಆರ್ ಯು ರೆಡಿ? ಎಸ್.
ಓ ಇಲ್ಲಿ ಯಾರೋ ಕಿಚ್ತಾ ಇದ್ದಾರೆ. ನಿಮ್ಮ ನೇಬರ್ಸ್. ನೆಂಟ್ರು. ನನ್ನ ನೆಂಟ್ರಲ್ಲ, ನೇಬರ್ಸ್. ನೇಬರ್. ನನಗೆ ಊರಿಗೆ ಹೋಗ್ಬೇಕಂದ್ರೆ ಯಾವ ಗಾಡೀಲಿ ಹೋಗ್ಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಬಸ್. ನಾನು ಹೇಳಿದೀನಿ, ನನಗೆ ಬಸ್ಸಲ್ಲಿ ಹೋಗೋದಂದ್ರೆ ಆಗಲ್ಲ ಅಂತ. ಕಾರು ಆಗಲ್ಲ, ಬಸ್ಸು ಆಗಲ್ಲ. ಯಾರು ಹೇಳಿದ್? ಕಾರೇ ಇಷ್ಟ ನನಗೆ ಹೋಗೋಕ್ಕೆ. ಮುಂಚೆ ಇರ್ಲಿಲ್ವಲ್ಲ, ಈಗ ಹೆಂಗೆ ಇಷ್ಟ ಆಗೋಯ್ತು? ಅದೇ ಹೇಳ್ತಲ್ವಾ, ಮನೇಲೇ ಇರಲ್ಲ ಅವಳು, ನನಗೆ ಟೈಮ್ ಕೊಡ್ತಾ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ರೆ ಮನೆಗೆ ಬರೋದೇ ನಾನು ರಾತ್ರಿ 9 ಗಂಟೆಗೆ. ದೆನ್ ಗಾಯ್ಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಲು. ಇವಾಗ ಮತ್ತೆ ಟಾಸ್ಕ್ ಕಂಟಿನ್ಯೂ ಮಾಡೋಣ. ಎಸ್. ಇವಾಗ ನಿನ್ನ ಬಗ್ಗೆ ಏನಾದರೂ ಕ್ವೆಶನ್ಸ್ ಕೇಳೋ, ನಾನು ನೋಡೋಣ ಎಷ್ಟು ನಾನು ಅರ್ಥ ನಾನು ಮಾಡ್ಕೊಂಡು. ಮನೇಲೇ ಇರಲ್ಲ, ಇನ್ನು ಅವಳಿಗೆ ನನ್ನ ಬಗ್ಗೆ ಏನು ಗೊತ್ತಿರುತ್ತೆ ನಾನು ಕೇಳಕ್ಕೆ ಹೋಗಲ್ಲ. ಯು ಕ್ಯಾನ್ ಟ್ರೈನಾ. ಮೈ ಫೇವ್ರೆಟ್ ಕಲರ್ ಬ್ಲ್ಯಾಕ್. ನನ್ನ ಹತ್ರ ಇರೋದೆಲ್ಲ ಬ್ಲ್ಯಾಕ್ ಬಟ್ಟೆ, ಅದಕ್ಕೆ ಹೇಳ್ತಾಳೆ ಕರೆಕ್ಟ್. ಬ್ಲ್ಯಾಕ್. ಯಾಕಂದರೆ ಇಬ್ರು ಶೇರ್ ಮಾಡ್ತೀವಲ್ಲ ಕ್ಲೋತ್ಸ್, ಅದಕ್ಕೆ ಗೊತ್ತವಳಿಗೆ. ಹೆಂಗೆ ನಾವು ನೆಕ್ಸ್ಟ್ ಕ್ವೆಶನ್ 1 ಪಾಯಿಂಟ್. ಫೇವ್ರೆಟ್ ಫುಡ್. ನಾನ್ ವೆಜ್ ಇಷ್ಟ ನಿನಗೆ? ಕಬಾಬ್ ನಾನು ತಿನ್ನೋದು ಅದು ಒಂದೇ ಕಬಾಬ್. ಹಾಫ್ ಪ್ಲೇಟ್ ಕಬಾಬು, ಹಿಂಗೆ ನಾವು ಹಾಫ್ ಕುಷ್ಕ ರೈಸ್. ನಾವು ಅಷ್ಟೇ ತಿನ್ನೋದು, ಮನೇಲಿ ಮಾಡಿದ್ರು ಅಷ್ಟೇ. ಹಿಂಗೆ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಏನು ಕೇಳಿ? ಏನಾದರೂ ನಿನ್ನ ಬಗ್ಗೆ ಏನಾದರೂ ಏನಂತಾರೆ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ಕೇಳು. ನಂಗೆ ಯಾವ ಥರ ಸಾಂಗ್ಸ್ ಇಷ್ಟ? ಮೆಲೋಡಿ. ಯಾವ ಥರ ಗೊತ್ತಾ? ಒಂದು ಸಾಂಗ್ ಹೇಳ್ತೀನಿ. ಕಡಲನ್ನು ಕಾಣ ಹೊರಟಿರೋ, ಅದು ಇಷ್ಟನೇ, ಬಟ್ ನಂಗೆ ಫುಲ್ ಹಳೆ ಸಾಂಗ್. ಆ ಥರ ಓಲ್ಡ್ ಸಾಂಗ್ಸು, ಮೆಲೋಡಿ ಸಾಂಗ್ಸ್. ಹಾಡು ಯಾವ ಥರ ಇಷ್ಟ ಅಂತ? ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೇಗಿ, ಹೊಸ ಭಾಷೆದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಂದು ಆಲ್ಮೋಸ್ಟ್ ಹಳೆ ಸಾಂಗ್ಸ್ ಅಲ್ಲೆಲ್ಲ ನನ್ನ ಹೆಸರು ಮೆನ್ಷನ್ ಆಗಿರೋದು, ನಂಗೆ ಅದು ತುಂಬ ಇಷ್ಟ, ಅದಕ್ಕೆ ನನಗೆ ಜಾಸ್ತಿ. ಒಂದು ನಿಮಿಷ ಇರು, ಕೈ ನೋವು ಬರ್ತೈತೆ, ಸ್ಟ್ಯಾಂಡ್ ಕರೆಕ್ಟಾಗಿ ಇರ್ತೀನಿ. ಓಕೆ, ಇಬ್ರು ಒಂದು ಸಾಂಗ್ ಆಡೋಣ ಅಂತ ಅನ್ಕೊಂಡಿದೀವಿ. ಯಾವುದಾದ್ರೂ ಒಂದು ಸಾಂಗ್ ನೀನು ಚೂಸ್ ಮಾಡಿ ಇಬ್ರು ಆಡೋಣ. ನಿನ್ನ ಫೇವ್ರೆಟ್ ಯಾವುದಾದ್ರೂ ಓಕೆ, ಓಲ್ಡ್ ಆದರೂ ಓಕೆ, ನ್ಯೂ ಆದರೂ ಓಕೆ, ಜೊತೆಲಿ ಆಡೋಣ. ನನ್ಗಂತ ಜೊತೆಯಲ್ಲಿ ಇಫ್ ಯು ವಾಂಟ್ ಲಿರಿಕ್ಸ್ ಅಂದರೆ ನೀನು ಫೋನ್ ತೊಗೊಬೋದು. ಹೌದಾ? ಕರೋಕೆ ಹಾಕೊಂಡು ಆಡೋಣ. ಅಬ್ಬಾ, ಎಷ್ಟು ದಿನ ಅದು ಲಿಟ್ರಲಿ ಅವಳು ಇವಾಗ ಟೈಮ್ ಕೊಡ್ತಾ ಇದ್ದಾಳೆ ವ್ಲಾಗ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನನಗೆ ಹಾಡಾಡೋದಂದ್ರೆ ತುಂಬ ಇಷ್ಟ, ಬಟ್ ನಂಗೆ ಅಷ್ಟೊಂದು ಏನು ಹಾಡಾಡೋಕ್ಕೆ ಬರಲ್ಲ. ಸಮ್ಟೈಮ್ಸ್ ಐ ವಿಲ್ ಕೀಪ್ ಟ್ರೈಯಿಂಗ್. ಸಮ್ಟೈಮ್ಸ್ ನಾನು ಟ್ರೈ ಮಾಡ್ತಾ ಇರ್ತೀನಿ ಹಾಡಾಡೋಕ್ಕೆ. ಯೂಟ್ಯೂಬ್ ಕರೋಕೆ ಹಾಕೋಣ. ಕರೋಕೆ ಏನು ಬೇಡ, ಹಂಗೆ ಹಾಕೊಂಡು ಆಡ್ಬೋದು. ಲಿರಿಕ್ಸ್ ಗೂಗಲಲ್ಲಿ ಸಿಗುತ್ತೆ. ಮ್ಯೂಸಿಕ್ ಜೊತೆ ಆಡೋಣ ಅಂತ. ಮ್ಯೂಸಿಕ್ ಸಿಂಕ್ ಆಗಲ್ಲ, ನಾನು ಪ್ರೊಫೆಷ್ನಲ್ ಸಿಂಗರ್ ಅಲ್ವಲ್ಲ, ಸಿಂಕ್ ಮಾಡೋಕ್ಕೆ ಬರಲ್ಲ ನನಗೆ. ಟ್ರೈ ಮಾಡೋಕ್ಕೇನು, ಯಾರಪ್ಪನ ಗಂಟು ಹೋಗ್ಬೇಕು. ಯಾವ ಸಾಂಗು? ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು, ಎಂತ ಮಾತಾಡಿದೆ ಇಂದು ನೀ. ಒಬ್ಳೆ ಆಡೋದು. ಹಾಟ್ಸ್ಪಾಟ್ ಆನ್ ಮಾಡಿ. ಗೊತ್ತಾಯಿಲ್ಲ ಯಾವ ನೀನು ಇದಾಡ್ತೇಳಿ ಇಬ್ರು ಒಟ್ಟಿಗೆ ಆಡೋಣ. ಜೊತೆಯಲ್ಲಿ ಹೋಯ್ತಲ್ಲೇ. ಅದಕ್ಕೆ ಹೇಳಿದ್ದು ಈ ಥರ ಬೇಡ, ನಾರ್ಮಲ್ ಆಗಿ. ಜೊತೆಯಲ್ಲಿ ಗಾನ್ ಕೇಸ್. ಹಂಗೆ 3, 2, 1 ಸ್ಟಾರ್ಟ್. ನೀವು ಮೂವ್ ಆದಾಗ
ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು, ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲ್ಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರೆದೆ ಜೇನಾಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಪಾವ ಪಾವ ಲಾ 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 ಲಾ. ನಾನು ನೆಕ್ಸ್ಟ್ ನೀನು ಪ್ಲೀಸ್ ನೀನು ಸೆಟ್ ಆಗ್ತಲ್ಲ ಅದಕ್ಕೆ. ನೀನು ಬೇಕಾದ್ರೆ ಹೆಂಗೆ ಆ್ಯಕ್ಷನ್ ಮಾಡೋದು ಬರುತ್ತೆ, ಚೆನ್ನಾಗಿ ಬರುತ್ತೆ. ಗಗನದ ಸೂರ್ಯ ಮನ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ. ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವೇ, ನಿನ್ನ ಸಹಚಾರವೇ ಚೈತ್ರ. ಅಲ್ಲಿ ನನ್ನ ಇಂಚರ ಮರ, ತುಂತುರು ಅಲ್ಲಿ ನೀರ ಹಾಡು. ಕಂಪನ ಇಲ್ಲಿ ಪ್ರೀತಿ ಹಾಡು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸಕಲಾಗಿದ್ದೀರಾ. ದೆನ್ ಓಕೆ, ಜಾಸ್ತಿ ಸ್ಟಾಪ್ ಇಟ್ನ, ಜಾಸ್ತಿ ಎಳೆಯೋದು ಬೇಡ, ಜಾಸ್ತಿ ಎಳೆಯೋದು ಬೇಡ ಈ ವಿಡಿಯೋ. ಕನ್ನಡನೇ ಮರ್ತು ಹೋಯ್ತವಾಗ. ಅಯ್ಯೋ ನಾ ಹೇಳ್ತಲ್ವಾ ಮಾತೆ ಮರ್ತು ಬಿಟ್ಟಿದ್ದೀನಿ ಅಂತ. ಜಾಸ್ತಿ ಲೆಂತಿ ಆಯಿತು ವಿಡಿಯೋ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀವಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅಳೋದನ್ನ ಕಮ್ಮಿ ಮಾಡಿಸಿ, ನಿಮ್ಮ ಕೈಯಲ್ಲಿದೆ ಅದು. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಎವ್ರಿವನ್, ಬಾಯ್, ಗುಡ್ ನೈಟ್.